ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ 2025ರ ನವೆಂಬರ್ 19 ಮತ್ತು 20ನೇ ತಾರೀಕು ಭಯಂಕರವಾದ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆಗೆ ಚಟ್ಟಿ ಅಮಾವಾಸ್ಯೆ ಅಂತ ಕರೀತಾರೆ. ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ 7 ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂಥ ಸಮಯ ಬಂದಿದೆ. ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ಕಾಣುವರು. ಅಷ್ಟೇ ಅಲ್ಲ, ಹಣದ ಸುರಿಮಳೆಯೇ ಆಗಲಿದೆ. ಅಷ್ಟೊಂದು ಅದೃಷ್ಟ ಈ 7 ರಾಶಿಯವರಿಗೆ ಬರಲಿದೆ. ಯಾಕಂದ್ರೆ ಈ ಚಟ್ಟಿ ಅಮಾವಾಸ್ಯೆಯ ದಿನದಿಂದ ಈ 7 ರಾಶಿಯವರಿಗೆ ಸೌಭಾಗ್ಯ ಯೋಗ, ಶ್ರೀಮಂತಿಕೆ ಯೋಗ ಪ್ರಾಪ್ತಿಯಾಗಲಿದೆ. ಹಾಗಾಗಿ ಈ 7 ರಾಶಿಯವರು ತುಂಬಾ ಅದೃಷ್ಟವನ್ನು ಪಡೆಯುವರು. ಈ ಚಟ್ಟಿ ಅಮಾವಾಸ್ಯೆಯು 2 ದಿನಗಳ ಕಾಲ ಇರಲಿದೆ. ಹೌದು ಸ್ನೇಹಿತರೆ, ಈ ಅಮಾವಾಸ್ಯೆಯು ನವೆಂಬರ್ 19 ಮತ್ತು 20ನೇ ತಾರೀಕು ಇರಲಿದೆ. ಅಂದ್ರೆ ಬುಧವಾರ ಮತ್ತು ಗುರುವಾರ 2 ದಿನಗಳ ಕಾಲ ಈ ಅಮಾವಾಸ್ಯೆ ಇರುತ್ತದೆ. ಹಾಗಾಗಿ ಈ ಚಟ್ಟಿ ಅಮಾವಾಸ್ಯೆಯನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಂಬಾ ಶಕ್ತಿಶಾಲಿ ಭಯಂಕರವಾದ ಅಮಾವಾಸ್ಯೆ ಎಂದು ಪರಿಗಣಿಸಲಾಗಿದೆ. ಈ ಅಮಾವಾಸ್ಯೆ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂದರೆ ನವೆಂಬರ್ 19ನೇ ತಾರೀಕು ಶ್ರೀ ವಿಶ್ವ ವಸುನಾಮ ಸಂವತ್ಸರ ಕಾರ್ತಿಕ ಮಾಸ ಶರದ್ ಋತು ದಕ್ಷಿಣಾಯಣ ಕೃಷ್ಣ ಪಕ್ಷದಲ್ಲಿ ಬುಧವಾರ ಬೆಳಗ್ಗೆ 9:43 ಪ್ರಾರಂಭವಾಗಿ ನವೆಂಬರ್ 20ನೇ ತಾರೀಕು ಗುರುವಾರ ಮಧ್ಯಾಹ್ನ 12:16 ಮುಕ್ತಾಯಗೊಳ್ಳುತ್ತದೆ. ಹಾಗಾಗಿ ಈ ಶಕ್ತಿಶಾಲಿ ಅಮಾವಾಸ್ಯೆಯ ಪ್ರಭಾವದಿಂದ ಈ 7 ರಾಶಿಯವರಿಗೆ ತುಂಬಾ ಅದೃಷ್ಟ ಒಲಿದು ಬರಲಿದೆ. ಶ್ರೀಮಂತಿಕೆ ಯೋಗದ ಜೊತೆಗೆ ಸೌಭಾಗ್ಯ ಯೋಗವೂ ಕೂಡ ಪ್ರಾಪ್ತಿಯಾಗಲಿದೆ. ಆ ಅದೃಷ್ಟದ ಭಾಗ್ಯಶಾಲಿ 7 ರಾಶಿಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಈ ಅದೃಷ್ಟದ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಆತ್ಮಗಳ ಜೊತೆ ಲೀನವಾಗಿರುವ ಭಗವಂತನಾದ ಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸುವುದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಶ್ರೀಮಂತಿಕೆ ಯೋಗವನ್ನು ಪಡೆದಿರುವ 7 ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಚಟ್ಟಿ ಅಮಾವಾಸ್ಯೆಯ ಪ್ರಭಾವದಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂತಹ ಸಮಯ ಬಂದಿದೆ. ಅಷ್ಟೊಂದು ಅದೃಷ್ಟ ಈ ರಾಶಿಯವರಿಗೆ ಸಿಗಲಿದೆ. ಎಲ್ಲ ಕಡೆಯಿಂದ ಆದಾಯದ ಮೂಲಗಳು ತೆರೆಯಲಿವೆ. ತುಂಬಾ ಲಾಭವನ್ನು ಪಡೆಯುವರು. ಚಟ್ಟಿ ಅಮಾವಾಸ್ಯೆಯ ಪ್ರಭಾವದಿಂದ ವೃಷಭ ರಾಶಿಯವರಿಗೆ ಚಂದ್ರ ಗುರುಗಳ ಸಾನ್ನಿಧ್ಯದಿಂದ ಧನಭಾಗ್ಯ ಬಲವಾಗುತ್ತದೆ. ಮನೆ ಮತ್ತು ವ್ಯಾಪಾರಕ್ಕೆ ಹೊಸ ಅವಕಾಶಗಳು ಬರುತ್ತವೆ. ಹಣದ ಅಡ್ಡಿ ನಿವಾರಣೆಯಾಗಿ ಕೈತಪ್ಪಿದ ಹಣ ಹಿಂತಿರುಗುವ ಅವಕಾಶ ಹೆಚ್ಚಾಗಿರುತ್ತದೆ. ಜಾಮೀನು, ಮನೆ, ವಾಹನ ಸಂಬಂಧಿತ ವಿಷಯಗಳಲ್ಲಿ ಲಾಭದಾಯಕ ಫಲ ಪ್ರಾಪ್ತಿಯಾಗುತ್ತದೆ. ಕುಟುಂಬದ ಸದಸ್ಯರಿಂದ ಸಹಾಯ ದೊರೆತು ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ. ವ್ಯಾಪಾರಿಗಳಿಗೆ ಹೆಚ್ಚುವರಿ ಆದಾಯ ಸುಳಿವು ಸಿಗುತ್ತದೆ. ದೀರ್ಘಕಾಲೀನ ಹೂಡಿಕೆಗಳು ಸ್ಥಿರ ಲಾಭ ನೀಡುತ್ತವೆ. ದಾಂಪತ್ಯಗಳಿಗೆ ಶುಭ ಸಂದೇಶ, ಮನೆಗೆ ಹೊಸ ವಸ್ತು ಖರೀದಿ ಯೋಗ, ಆರೋಗ್ಯದಲ್ಲಿ ಚೈತನ್ಯ. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ತುಂಬಾ ಅದೃಷ್ಟ ಸಿಗಲಿದೆ. ವೃಷಭ ರಾಶಿಯವರು ಉಪಾಯವಾಗಿ ಮಣ್ಣಿನ ದೀಪದಲ್ಲಿ ನೈವೇದ್ಯ ತೈಲದ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ಶ್ರೀಂ ಬೀಜ ಮಂತ್ರ ಜಪಿಸಿದರೆ ತುಂಬಾ ಒಳ್ಳೆಯ ಶುಭಯೋಗ ಸಿಗುತ್ತದೆ ಮತ್ತು ಶುಭಫಲಗಳು ಸಿಗುತ್ತವೆ. ಹಾಗೂ ಎರಡನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಚಟ್ಟಿ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲರಿಂದ ಎಲ್ಲ ಕಡೆಯಿಂದ ಸಹಾಯ ಸಿಗುತ್ತದೆ. ಬುಧ ಗ್ರಹ ಬಲ ಪಡೆಯುವ ಕಾರಣ ಬುದ್ಧಿಯು ಮಂದಾಳತ್ವವನ್ನು ಪಡೆದುಕೊಳ್ಳುತ್ತದೆ. ಹಣಕಾಸಿನ ನಿರ್ಧಾರಗಳು ಫಲಕಾರಿ ದಿಕ್ಕಿನಲ್ಲಿ ಸಾಗುತ್ತವೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದ, ಉದ್ಯೋಗದಲ್ಲಿ ಉತ್ತೇಜನ, ವಿದೇಶದಿಂದ ಶುಭ ಸಂದೇಶಗಳ ಸಾಧ್ಯತೆ ಇರುತ್ತದೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತದೆ. ಚಿಕ್ಕ ದೊಡ್ಡ ಹೂಡಿಕೆಗಳಲ್ಲಿ ಉತ್ತಮ ಕಾಲ ಸಿಗುತ್ತದೆ. ಜ್ಞಾನ, ಲೆಕ್ಕಾಚಾರ, ಸಂವಹನ ಕ್ಷೇತ್ರದವರು ಹೆಚ್ಚಿನ ಲಾಭವನ್ನು ಕಾಣುತ್ತಾರೆ. ಕುಟುಂಬದಲ್ಲಿ ಶಾಂತಿ, ದಾಂಪತ್ಯದಲ್ಲಿ ಸಂತೋಷ, ಮಾನಸಿಕ ಒತ್ತಡ ಕಡಿಮೆಯಾಗಿರುತ್ತದೆ. ಉಪಾಯ: ನೀಲಿ ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸಿ ಬೆಳಗಿನ ಜಾವ 11 ಬಾರಿ ಓಂ ಬುಧಾಯ ಸೂಚಕ ಮಂತ್ರವನ್ನು ಜಪಿಸಿ. ಇದರಿಂದ ನಿಮಗೆ ಶುಭ ಫಲಗಳು ಸಿಗುತ್ತವೆ. ಹಾಗೂ ಮೂರನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ಚಟ್ಟಿ ಅಮಾವಾಸ್ಯೆಯ ಪ್ರಭಾವದಿಂದ ಅನುಕೂಲಕರವಾದ ವಾತಾವರಣ ಸೃಷ್ಟಿಸಲಿದೆ. ಗೃಹ ಮತ್ತು ಆಸ್ತಿ ಸಂಬಂಧಿತ ಭಾಗ್ಯ ಬಲವಾಗಿರುತ್ತದೆ. ಕುಟುಂಬದ ಸಹಕಾರದೊಂದಿಗೆ ದೊಡ್ಡ ಅವಕಾಶವನ್ನು ತರುತ್ತದೆ. ಹಣದ ಗತಿಯಲ್ಲಿದ್ದ ಸ್ತಬ್ಧತೆ ತಪ್ಪಿ ಜೋರು ಆಗುತ್ತದೆ. ಮನೆ ಮರು ನಿರ್ಮಾಣ, ಜಮೀನು ಖರೀದಿ, ವಾಹನ ಯೋಗಗಳು ಬಲಗೊಳ್ಳುತ್ತವೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ, ವೇತನ ಅವಕಾಶ ಸಿಗುತ್ತದೆ. ಆರೋಗ್ಯ ಸ್ಥಿರ, ಮನದಲ್ಲಿ ಶಾಂತಿ, ದಾಂಪತ್ಯ ಜೀವನದಲ್ಲಿ ಮಧುರತೆ, ಶುಭ
ಶುಭ ಸುದ್ದಿ ಬರಬಹುದು. ಕರ್ಕಾಟಕ ರಾಶಿಯವರು ಪರಿಹಾರವಾಗಿ ಕಪ್ಪು ಎಳ್ಳು ಅರಿಶಿನ ಮಿಶ್ರಣವನ್ನು ಮನೆ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ. ಇದರಿಂದ ಉತ್ತಮವಾದ ಶುಭ ಫಲಗಳು ಸಿಗುತ್ತವೆ. ಹಾಗೂ 4ನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಚಟ್ಟಿ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬ ಲಾಭವಾಗುವಂಥ ಸಮಯ ಸೃಷ್ಟಿಸಲಿದೆ. ಈ ರಾಶಿಯವರಿಗೆ ಅಮಾವಾಸ್ಯೆಯ ಶಕ್ತಿ ಕಾರ್ಯಸಾಧನೆ ಬಲವಾಯಿತು. ಉದ್ಯೋಗದಲ್ಲಿ ನಿಮ್ಮ ಮಾತು ಕೇಳಿಸಿಕೊಳ್ಳುತ್ತದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಆರ್ಡರ್ಗಳು, ವೈದ್ಯಕೀಯ ಶಿಕ್ಷಣ ಸೇವಾ ಕ್ಷೇತ್ರದಲ್ಲಿರುವವರಿಗೆ ಹಣದ ಅರಿವು ಜಾಸ್ತಿಯಾಗಿರುತ್ತದೆ. ಹಳೆಯ ಅಡ್ಡಿಗಳು ನಿವಾರಣೆಯಾಗುತ್ತವೆ. ಚಿಕ್ಕ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಯೋಜನೆಗಳು ಸಫಲವಾಗಲು ಸಮಯಗಳು ಶುಭವಾಗಿರುತ್ತದೆ. ಕುಟುಂಬದಲ್ಲಿ ಯೋಚನೆ ಮಾಡಿದಂತೆ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಶುಭಕರ ಪ್ರಯಾಣ ಸಾಧ್ಯತೆ ಇರುತ್ತದೆ. ಉಪಾಯವಾಗಿ ಸಿಂಹರಾಶಿಯವರು ತುಪ್ಪದ ದೀಪ ಬೆಳಗಿಸಿ ಶ್ರೀಮನ್ನಾರಾಯಣ ಜಪವನ್ನು 108 ಬಾರಿ ಮಾಡಿದರೆ ತುಂಬ ಶುಭ ಫಲಗಳು ಸಿಗುತ್ತವೆ. ಹಾಗೂ 5ನೇದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ಚಟ್ಟಿ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬ ನೆಮ್ಮದಿಕರ ವಾತಾವರಣ ಸಿಗುತ್ತದೆ. ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ಈ ರಾಶಿಯವರಿಗೆ ತೆರೆದುಕೊಳ್ಳುತ್ತವೆ. ಉತ್ಪನ್ನದಿಂದ ಕಾಲ, ಫ್ಯಾಷನ್, ಕ್ರಿಯೇಟಿವ್, ಹಸ್ತವಲಯ, ವ್ಯಾಪಾರ ಕ್ಷೇತ್ರದವರು ಹೆಚ್ಚಿನ ಹಣ ಲಾಭವನ್ನು ಪಡೆಯುತ್ತಾರೆ. ಸಾಮಾಜಿಕ ವಲಯ ವಿಸ್ತರಿಸಿ ಹೊಸ ಅವಕಾಶಗಳು ಬರುತ್ತವೆ. ಹಣದ ಸ್ಥಿತಿ ಸುಧಾರಿಸುತ್ತದೆ. ಹೂಡಿಕೆ ಮಾಡಿದ ಹಣ ಉತ್ತಮ ಮರುಲಾಭ ನೀಡುತ್ತದೆ. ದಾಂಪತ್ಯದಲ್ಲಿ ಅನುರಾಗ ಇರುತ್ತದೆ. ಮನೆಯಲ್ಲಿ ಶ್ರೇಯೋಭಿವೃದ್ಧಿ, ಶುಭ ಸುದ್ದಿ ಸಿಗುತ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಹೆಚ್ಚಾಗಿರುತ್ತದೆ. ಮನೋಬಲ ಉತ್ತಮವಾಗಿರುತ್ತದೆ. ಉಪಾಯವಾಗಿ ಈ ರಾಶಿಯವರು ಚಂದನ ಕುಂಕುಮ ದೀಪ ಬೆಳಗಿಸಿ ಮನೆಯಲ್ಲಿ 4 ಮೂಲೆಗಳಲ್ಲಿ ಶುಭ ಪ್ರಕಾಶ ಹರಿಯುವಂತೆ ಮಾಡಿದರೆ ಈ ರಾಶಿಯವರು ಹೆಚ್ಚಿನ ಶುಭ ಫಲಗಳನ್ನು ಕಾಣಬಹುದು. ಹಾಗೂ 6ನೇದಾಗಿ ಮಕರ ರಾಶಿ. ಮಕರ ರಾಶಿಯವರು ಈ ಚಟ್ಟಿ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬ ಸಂತೋಷಕರ ವಾತಾವರಣವನ್ನು ಕಾಣುವರು. ಗುರುಗ್ರಹದ ಸಂಪೂರ್ಣ ಅನುಗ್ರಹದಿಂದ ಕುಬೇರ ಯೋಗ ಬಲವಾಗಿರುತ್ತದೆ. ಕೆಲಸ, ವ್ಯಾಪಾರ, ವಿದೇಶ ಸಂಚಾರ ಎಲ್ಲ ಕ್ಷೇತ್ರಗಳಲ್ಲೂ ಶುಭ ಫಲ ಸಿಗುತ್ತದೆ. ಹುದ್ದೆ ಬದಲಾವಣೆ ಅಥವಾ ವೇತನ ಸಂಖ್ಯೆ ಹೆಚ್ಚಾಗಿರುತ್ತದೆ. ಶುಭ ಪ್ರಯಾಣದಿಂದ ಹಣದ ದಾರಿಗಳು ತೆರೆದುಕೊಳ್ಳುತ್ತವೆ. ವಿದ್ಯಾರ್ಥಿಗಳು, ಅಧ್ಯಾಪಕರು, ಆಧ್ಯಾತ್ಮಿಕ ಮಾರ್ಗದಲ್ಲಿರುವವರಿಗೆ ವಿಶೇಷ ಫಲ ಸಿಗುತ್ತದೆ. ಮನೆ ಕುಟುಂಬದಲ್ಲಿ ಸಂತೋಷ, ದಾಂಪತ್ಯ ಸೌಹಾರ್ದ ಹೆಚ್ಚಾಗಿರುತ್ತದೆ. ಉದ್ದೇಶಿಸಿದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಂಡು ಅನುಭವವಾಗಿರುತ್ತದೆ. ಉಪಾಯವಾಗಿ ಈ ರಾಶಿಯವರು ಗೋಧಿಯನ್ನು ದೇಗುಲದಲ್ಲಿ ಹಂಚಿ ಓಂ ಬೃಹಸ್ಪತಿಯೇ ಸೂಚನೆಯನ್ನು ಮಂತ್ರವನ್ನು ಜಪಿಸಿದರೆ ಮಕರ ರಾಶಿಯವರು ತುಂಬ ಹೆಚ್ಚಿನ ಫಲವನ್ನು ಕಾಣಬಹುದು. ಹಾಗೂ 7ನೇದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ಚಟ್ಟಿ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬ ಅತ್ಯುತ್ತಮವಾದ ಲಾಭವನ್ನು ಕಾಣುವರು. ಕುಂಭರಾಶಿಯವರಿಗೆ ಸ್ಥಿರ ಹಣದ ಯೋಗ ಬಲವಾಗಿರುತ್ತದೆ. ಸಾಲ, ಆರ್ಥಿಕ ಒತ್ತಡಗಳು ಕಡಿಮೆಯಾಗಿರುತ್ತವೆ. ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಲಾಗುತ್ತದೆ. ವ್ಯಾಪಾರದಲ್ಲಿ ಹೊಸ ಆದಾಯ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಕುಟುಂಬದಲ್ಲಿ ಸಮಾಧಾನಕರವಾಗಿರುತ್ತದೆ. ವಾಸ್ತು, ಗೃಹೋನ್ನತಿ ಕಾರ್ಯಗಳಿಗೆ ಶುಭ ಸುದ್ದಿ ಸಿಗುತ್ತದೆ. ದೀರ್ಘಕಾಲದ ಯೋಜನೆಗಳಿಗೆ ಉತ್ತಮ ಸಮಯ ಸಿಗುತ್ತದೆ. ಆರೋಗ್ಯ ಸುಧಾರಣೆಯಾಗಿರುತ್ತದೆ. ದಾಂಪತ್ಯ ಸೌಹಾರ್ದತೆ ಹೆಚ್ಚಾಗಿರುತ್ತದೆ. ಮನೆಯಲ್ಲಿ ಶುಭ ಕಾರ್ಯಕ್ಕೆ ಯೋಗ ಸಿಗುತ್ತದೆ. ಉಪಾಯವಾಗಿ ಈ ಕುಂಭರಾಶಿಯವರು ಕಬ್ಬಿಣದ ದೀಪದಲ್ಲಿ ಎಣ್ಣೆ ದೀಪ ಬೆಳಗಿಸಿ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಓಂ ನಮೋ ನಾರಾಯಣ ಜಪ ಮಂತ್ರವನ್ನು ಮಾಡಿದರೆ ನಿಮಗೆ ಹೆಚ್ಚಿನ ಶುಭಫಲಗಳು ಸಿಗುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಈ ಮಾಹಿತಿ ತಿಳಿಯುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.